ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ಪ್ರಧಾನಮಂತ್ರಿಯವರು ನೀಟ್ ಎಕ್ಸಾಮ್ ಬಗ್ಗೆ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಂತಿದೆ. ಯಾಕೆಂದ್ರೆ ನಂದನ್ ನೀಲಕಣಿ ಅವರ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಒಂದನ್ನು ರಚಿಸಿದ್ದಾರೆ. ಅಂದ್ರೆ ಎಕ್ಸಾಮ್ಸ್ ಹೇಗೆ ನಡಿಬೇಕು, ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹಾಗೆ ಕ್ವಶನ್ ಪೇಪರ್ನ ಲೀಕ್ ಮಾಡೋದನ್ನ ಹೇಗೆ ತಡೆಗಟ್ಟಬೇಕು ಅಂತ ಹೇಳಿ ನಂದನ್ ನೀಲಕೇಣಿ ಅವರ ನೇತೃತ್ವದಲ್ಲಿ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ಮಾಡೋದಕ್ಕೆ ಸೂಚಿಸಿದ್ದಾರೆ. ಹೌದು, ನಂದನ್ ನೀಲಕೇಣಿ ಅವ್ರನ್ನ ಫಾದರ್ ಆಫ್ ಆಧಾರ್ ಕಾರ್ಡ್ ಅಂತ ಹೇಳ್ತಾರೆ. ಜೊತೆಗೆ UPI ಸೃಷ್ಟಿಕರ್ತರಲ್ಲಿ, ಭಾರತದಲ್ಲಿ UPI ಶುರು ಮಾಡಿದ್ರಲ್ಲಿ ಇವರು ಒಬ್ಬರು. ಆ UPI ಹಿಂದೆ ಇರೋ ಒಳ್ಳೆ ಬ್ರೈನ್ಸ್ ಏನಂತಾರೆ, ಅದರಲ್ಲಿ ಇವರು ಒಬ್ರು. ಹೌದು, ಭಾರತವನ್ನ ಜಾಗತಿಕ IT ನಕ್ಷೆಯಲ್ಲಿ ಗಟ್ಟಿಯಾಗಿ ನಿಲ್ಲಿಸಿದ ನಾಯಕರಲ್ಲಿ ಇನ್ಫೋಸಿಸ್ ಸಹ ಸಂಸ್ಥಾಪಕರು ಇವರು. ಆದರೆ ಒಬ್ಬ ವ್ಯಕ್ತಿ ಭಾರತದ ಬಿಲಿಯನ್ ಜನರಿಗೆ ಒಂದೇ ಒಂದು ಡಿಜಿಟಲ್ ಗುರುತಿನ ಚೀಟಿ ಕೊಟ್ಟು ದೇಶದ ಚಿತ್ರಣವನ್ನೇ ಬದಲಾಯಿಸಬಹುದು ಎಂದು ಯಾರಾದರೂ ಯೋಚಿಸಿದ್ರಾ? ಹೌದು, ಇವಾಗ ಮಾತಾಡ್ತಾ ಇರೋದು ನಂದನ್ ನೀಲಕೇಣಿ ಅವರ ಬಗ್ಗೆ. ಇನ್ಫೋಸಿಸ್ ಸಂಸ್ಥೆಯನ್ನು ಕಟ್ಟಿದ್ ಅಲ್ಲದೆ ನಮ್ಮೆಲ್ಲರ ಜೇಬ್ನಲ್ಲಿ ಇವತ್ತು ಆಧಾರ್ ಕಾರ್ಡ್ ಇದೆ ಅಂತಂದ್ರೆ ಆ ಯೋಜನೆಯನ್ನು ಸಾಕಾರಗೊಳಿಸಿದ್ದು ಆ ಟೆಕ್ನಾಲಜಿಯ ವಿಷನರಿ ನಾಯಕ ಇವರು ನಂದನ್ ನೀಲಕೇಣಿ. ಇಂದಿನ ವಿಡಿಯೋದಲ್ಲಿ ನಂದನ್ ನೀಲಕೇಣಿ ಅವರ ಬಾಲ್ಯ, ಇನ್ಫೋಸಿಸ್ ಪ್ರಯಾಣ, ಆಧಾರ್ ಕ್ರಾಂತಿ ಮತ್ತು ಅವರ ಸಮಾಜ ಸೇವೆಯ ಬಗ್ಗೆ ಪೂರ್ಣವಾಗಿ ವಿವರವಾಗಿ ತಿಳ್ಕೊಳ್ಳೋಣ ಬನ್ನಿ. ನಂದನ್ ನೀಲಕೇಣಿ ಅವರು ಜೂನ್ 2, 1955 ಆಗಿನ ಮೈಸೂರು ರಾಜ್ಯ, ಇವಾಗ ಕರ್ನಾಟಕ ರಾಜ್ಯ, ಬೆಂಗಳೂರಿನಲ್ಲಿ ಹುಟ್ಟಿದರು. ಇವರ ಕುಟುಂಬದ ಮೂಲ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಸಮೀಪ ಇರೋ ನೀಲೇಕೇಣಿ ಗ್ರಾಮ. ಇವರ ತಂದೆ ಮೋಹನ್ ರಾವ್ ನೀಲಕೇಣಿ ಮೈಸೂರಿನ ಮಿನರ್ವಾ ಮಿಲ್ಸ್ನಲ್ಲಿ ವ್ಯವಸ್ಥಾಪಕರಾಗಿದ್ದರು. ತಂದೆ ಕೆಲಸದ ಟ್ರಾನ್ಸ್ಫರ್ ಇಂದ ನಂದನ್ ಅವರ ಆರಂಭಿಕ ಶಿಕ್ಷಣ ಧಾರವಾಡದ ಸೆಂಟ್ ಜೋಸೆಫ್ ಹೈಸ್ಕೂಲ್ನಲ್ಲಿ ನಡೆಯಿತು. ಚಿಕ್ಕಂದಿನಿಂದಲೇ ಅತ್ಯಂತ ಚುರುಕಾಗಿದ್ದ ನಂದನ್ ಅವರು ಬಾಂಬೆಯ ಪ್ರಸಿದ್ಧ IIT ಅಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದರು. IITಯಲ್ಲಿ ಇದ್ದಾಗಲೇ ಅವರಲ್ಲಿದ್ದ ನಾಯಕತ್ವ ಗುಣ ಮತ್ತು ಹೊಸ ಆಲೋಚನೆಗಳು ಅವರ ಭವಿಷ್ಯದ ಬಾಗಿಲನ್ನು ತೆರೆದು. ಹೌದು, 1978ರಲ್ಲಿ ಪದವಿ ಮುಗಿಸಿದಾದ್ಮೇಲೆ ನಂದನ್ ಅವರು ಮುಂಬೈನ ಪಾಟ್ನಿ ಕಂಪ್ಯೂಟರ್ ಸಿಸ್ಟಮ್ಸ್ಗೆ ಸೇರಿಕೊಂಡ್ರು ಕೆಲಸಕ್ಕೆ. ಅಲ್ಲಿ ಅವ್ರಿಗೆ ಪರಿಚಯ ಆಗಿದೆ ಯಾರು ಗೊತ್ತಾ? ಎಸ್, ನಮ್ಮೆಲ್ಲರ ನೆಚ್ಚಿನ ಇನ್ಫೋಸಿಸ್ನ ಮುಖ್ಯಸ್ಥರು N. ನಾರಾಯಣ ಮೂರ್ತಿ ಅವರು. 1981ರಲ್ಲಿ ನಾರಾಯಣ ಮೂರ್ತಿ, ನಂದನ್ ನೀಲಕೇಣಿ ಸೇರಿದಂತೆ 7 ಜನ ಇಂಜಿನಿಯರಿಂಗ್ಗಳು ಸೇರಿ ಜಸ್ಟ್ 10,000ರಲ್ಲಿ ಇನ್ಫೋಸಿಸ್ನ ಶುರು ಮಾಡಿ ಇವತ್ತು ಅದು ಒಂದು ದಂತಕಥೆಯಾಗಿ ಉಳಿದಿದೆ. ಇನ್ಫೋಸಿಸ್ನಲ್ಲಿ ನಂದನ್ ನೀಲಕೇಣಿ ಅವರ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಹೌದು, ಸೇಲ್ಸ್ ಮತ್ತು ಗ್ಲೋಬಲ್ ಮಾರ್ಕೆಟಿಂಗ್, ಇನ್ಫೋಸಿಸ್ಗೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ದೊಡ್ಡ ಗ್ರಾಹಕರನ್ನ ತರುವಲ್ಲಿ ನಂದನ್ ಅವರು ಪ್ರಮುಖ ಪಾತ್ರ ವಹಿಸಿದರು. ಜೊತೆಗೆ CEO ಆಗಿ 2002ರಿಂದ 2007ರವರೆಗೆ ಇವರು ಇನ್ಫೋಸಿಸ್ನಲ್ಲಿ ಕೆಲಸ ಮಾಡಿದ್ರು. ಜೊತೆಗೆ ಇವರು CEO ಆಗಿದ್ದಾಗ $1 ಬಿಲಿಯನ್ ಆದಾಯನ ದಾಟಿಸಿದರು. ಹೌದು, ಜೊತೆಗೆ ಗ್ಲೋಬಲ್ ಐಕಾನ್, ಪ್ರಸಿದ್ಧ ಲೇಖಕ ಥಾಮಸ್ ಫ್ರಿಡ್ಮನ್ ಅವರ ದ ವರ್ಲ್ಡ್ ಈಸ್ ಫ್ಲಾಟ್ ಪುಸ್ತಕಕ್ಕೆ ನಂದನ್ ನೀಲಕೇಣಿ ಅವರ ಆಲೋಚನೆಗಳೇ ಮೂಲ ಪ್ರೇರಣೆಯಾಗಿತ್ತು. ಇನ್ನು 2019ರಲ್ಲಿ ನಂದನ್ ನೀಲಕೇಣಿಯವರ ಜೀವನದಲ್ಲಿ ದೊಡ್ಡ ಮೈಲುಗಳು. ಹೌದು, ಭಾರತ ಸರ್ಕಾರ ಅವರಿಗೆ, ಅಂದರೆ ಅಂದಿನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದ, ಅವರ ನಾಯಕತ್ವದ ಕಾಂಗ್ರೆಸ್ ಸರ್ಕಾರ UIDA ಅಂದರೆ ಯುನೀಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ, ಇದರ ಅಧ್ಯಕ್ಷರಾಗಿ ಜವಾಬ್ದಾರಿ ನೀಡಿತು. ಅದು ಕ್ಯಾಬಿನೆಟ್ ದರ್ಜೆಯ ಸಚಿವರ ಸ್ಥಾನಮಾನದೊಂದಿಗೆ ಅವರು ಆ ಸವಾಲನ್ನು ಸ್ವೀಕರಿಸಿದರು. ಒಬ್ರಲ್ಲ, ಇಬ್ರಲ್ಲ, 1000ನೂ ಅಲ್ಲ, ಲಕ್ಷನೂ ಅಲ್ಲ, 140 ಕೋಟಿ ಜನ ಇರುವ ಈ ಭಾರತದಲ್ಲಿ ಪ್ರತಿಯೊಬ್ಬರಿಗೂ 12 ಅಂಕಿ ಇರುವ ಬಯೋಮೆಟ್ರಿಕ್ ಗುರುತನ್ನು ನೀಡುವುದು ತಮಾಷೆ ಮಾತಲ್ಲ. ಆದರೆ ನಂದನ್ ನೀಲಕೇಣಿ ತಮ್ಮ ತಾಂತ್ರಿಕ ಸ್ಕಿಲ್ಸ್, ಟೆಕ್ನಾಲಜಿನ ಉಪಯೋಗಿಸ್ಕೊಂಡು, ಅವ್ರಿಗಿರೋ ಆ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಅತ್ಯಂತ ಯಶಸ್ವಿಯಾಗಿ ಈ ಕೆಲಸನ ಪೂರ್ಣಗೊಳಿಸಿದರು. ಹೌದು,
ಆಧಾರ್ನಿಂದ ನಮಗೆಲ್ಲ ಏನೇನು ಉಪಯೋಗ ಆಯಿತು ಅಂತಂದರೆ ನೇರ ಹಣ ವರ್ಗಾವಣೆ, ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಇದ್ರ ಮೂಲಕ ಮೀಡಿಯೇಟರ್ಸು, ಮಧ್ಯವರ್ತಿಗಳು ಹಸ್ತಕ್ಷೇಪ ಇರಲಿಲ್ಲ, ಅದು ನಿಂತೋಯ್ತು. ಮಧ್ಯವರ್ತಿಗಳ ಹಸ್ತಕ್ಷೇಪ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಸೋರಿಕೆ, ಅಂದರೆ ಕೋಟ್ಯಾಂತರ ರೂಪಾಯಿ ಹಣ ಎಲ್ಲೆಲ್ಲೋ ಪೂಲ್ ಆಗಿಬಿಡ್ತಿತ್ತು, ಅದು ಈ ಆಧಾರಿಂದ ಸ್ಟಾಪ್ ಆಯಿತು. ಜೊತೆಗೆ UPI ಮತ್ತು ಡಿಜಿಟಲ್ ಪೇಮೆಂಟ್ ಕ್ರಾಂತಿಗೆ ಆಧಾರ್ ಅಡಿಪಾಯವಾಯಿತು. ಹೌದು, ಆಧಾರಿಂದ UPI ಬೇಕು ಅಂದರೆ ಆಧಾರ್ ಮ್ಯಾಂಡೇಟರಿ ಬೇಕೇ ಬೇಕಿತ್ತು. ಸೊ ಆಧಾರ್ದು ಬೆನಿಫಿಟ್ಸ್ ಎಲ್ಲ ಇಷ್ಟಿದೆ. ಜೊತೆಗೆ ನಂದನ್ ನೀಲ್ಕೇಣಿ ಬರೀ ಉದ್ಯಮಿ ಮಾತ್ರ ಅಲ್ಲ, ಉತ್ತಮ ಲೇಖಕ ಮತ್ತು ಸಮಾಜ ಸೇವಕ ಕೂಡ ಹೌದು. ಇವರು ಬರೆದ ಇಮ್ಯಾಜಿನ್ ಇಂಡಿಯಾ ಜೊತೆಗೆ ರೀಬೂಟಿಂಗ್ ಇಂಡಿಯಾ ಪುಸ್ತಕಗಳು ಭಾರತದ ಅಭಿವೃದ್ಧಿಗೆ ಅಗತ್ಯವಿರುವ ಡಿಜಿಟಲ್ ಪರಿಹಾರಗಳನ್ನು ಚರ್ಚಿಸ್ತವೆ. ಭಾರತಕ್ಕೆ ಡಿಜಿಟಲ್ ಆಗಿ ಏನೇನು ಉಪಯೋಗ ಆಗಬೇಕು, ಇನ್ನು ಏನೇನು ಸ್ಟ್ಯಾಂಡರ್ಡ್ ಆಗಬೇಕು, ಇನ್ನು ಏನೇನು ಡೆವಲಪ್ ಆಗಬೇಕು ಅಂತ ಈ 2 ಪುಸ್ತಕದಲ್ಲಿ ಅವ್ರು ಬರೆದಿದ್ದಾರೆ. ಜೊತೆಗೆ ಗಿವಿಂಗ್ ಪ್ಲೆಡ್ಜ್ ಅಂತ ಒಂದು ಶುರು ಮಾಡಿದ್ರು. ತಮ್ಮ ಪತ್ನಿ ರೋಹಿಣಿ ನೀಲ್ಕೇಣಿ ಅವರೊಂದಿಗೆ ಸೇರಿ ತಮ್ಮ 50% ಸಂಪತ್ತನ್ನು ಸಮಾಜ ಸೇವೆಗೆ, ಅಂದರೆ ಶಿಕ್ಷಣ, ಕುಡಿಯುವ ನೀರು, ಜೊತೆಗೆ ಪರಿಸರ, ಇದಕ್ಕೆಲ್ಲ ದಾನ ಮಾಡೋದಕ್ಕೆ ದ ಗಿವಿಂಗ್ ಪ್ಲೆಡ್ಜ್ ಅಂತ ಇದಕ್ಕೆ ಸೈನ್ ಹಾಕಿದರು. ಜೊತೆಗೆ ಇವರಿಗೆ ಪ್ರಶಸ್ತಿಗಳೇನೇನು ಬಂದಿದೆ ನೋಡೋಣ. ಭಾರತ ಸರ್ಕಾರ ಇವರಿಗೆ 2006ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ಖಾಸಗಿ ಕ್ಷೇತ್ರದಲ್ಲಿ ಕಂಪನಿಯನ್ನ ಜಾಗತಿಕ ಮಟ್ಟಕ್ಕೆ ಬೆಳೆಸಿ ನಂತರ ಸರ್ಕಾರಿ ವ್ಯವಸ್ಥೆಯಲ್ಲಿ ಬಂದು ತಂತ್ರಜ್ಞಾನದ ಮೂಲಕ ಕೋಟ್ಯಾಂತರ ಜನರ ಜೀವನ ಸುಲಭಗೊಳಿಸಿದ ನಂದನ್ ನೀಲ್ಕೇಣಿ ಅವರ ಜೀವನ ಪ್ರತಿಯೊಬ್ಬರಿಗೂ, ಪ್ರತಿ ಭಾರತೀಯನಿಗೂ ಅದೊಂದು ಪ್ರೇರಣ. ನಂದನ್ ನೀಲ್ಕೇಣಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ, ಈಗೆಲ್ಲರೂ ಅವ್ರ ಥರನೇ ದೇಶಕ್ಕೆ ಒಳ್ಳೇದಾಗಲಿ ಅಂತ ಯೋಚನೆ ಮಾಡಿ, ಅಟ್ಲೀಸ್ಟ್ ಅವ್ರ ಮಟ್ಟಕ್ಕೆ ಆಗಲಿಲ್ಲ ಅಂತಂದ್ರೂ ಒಂದು ಲೆವೆಲ್ಗೆ ದೇಶದ ಬಗ್ಗೆ ಒಂಚೂರು ಚಿಂತೆ ಮಾಡೋಣ ಅಂತ ಹೇಳ್ತಾ, ನಂದನ್ ನೀಲ್ಕೇಣಿ ಅವ್ರ ಬಗ್ಗೆ ನಾನು ಇವತ್ತು ನಿಮಗೆ ಕೊಟ್ಟಿದ್ದ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ, ಇದನ್ನು ಲೈಕ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಇದೇ ಥರ ಹೆಚ್ಚಿನ ಉಪಯೋಗ ಆಗುವಂಥ ವಿಷಯಗಳೊಂದಿಗೆ ಬರ್ತಾ ಇರ್ತೀವಿ. ಧನ್ಯವಾದಗಳು.